ನಮ್ ಧರ್ಮ ಹೇಳ್ದ, ಸಂಸ್ಕೃತಿ ಹೇಳ್ದ, ಸಪ್ತ ಸ್ಥಾನದ ಮೌನ ಇರ್ಬೇಕು, ಊಟ ಮಾಡ ಮೌನ್ಲೆ ಊಟ ಮಾಡ್ಬೇಕು. ಇದು ಭಾರತೀಯ ಸಂಸ್ಕೃತಿ ಅದ. ಅದನ್ನ ಬಿಟ್ಟ ಮೊಬೈಲ್ ತಗೊಂಡ್ ನಾವು ಮಾಡತ್ರಿ ಏನಾಗುದೈತಿ? ಎಷ್ಟು ಕುಸಂಸ್ಕಾರ ನಮ್ಮ ಮ್ಯಾಲ ಆಗಾಕತ್ತೇವು. ಅದಕ್ಕೆ ಮಣ್ಣ ಚೇಷ್ಟಾಕಲ್ಲ. ಭಾಳ ಜನ ಹೇಳ್ತಾರೋ ಆಚಾರ್ಯ ಕ್ಷಮಾ ಮಾಡ್ರಿ, ಹೆಂತಿನ ಬಿಟ್ಟಿರ್ಬೋದು ಕರೆ ಮೊಬೈಲ್ ಬಿಟ್ಟಿರಂಗಿಲ್ರಿ. ಹಂಗಾಗೈತಿ ಬಾಳೆ. ಕರೆನ ಪ್ಲಾಸ್ಟಿಕ್ ಬ್ಯಾನ ಆದ ಬ್ಯಾನ ನಡ್ದೈತಿ, ಹಂಗ ಒಂದು ಮೊಬೈಲ್ ಬ್ಯಾನ್ ಆಗ್ಬೇಕಿನ್. ಅತಿ ಆಗೈತಿ. ಒಂದ ಜಿಲ್ಲಾದಾಗ 15 ದಿವ್ಸನ್ಯಾಗ 10 ಮಂದಿ ಹಾರ್ಟ್ ಆಗಿ ಸತ್ತಾರತ್. ಅದ್ರ ರಿಸಲ್ಟ್ ಏನಂತ ಕೇಳ್ರ, ಮೊಬೈಲ್. ಈಗೆಲ್ಲ ರೀ ಎಲ್ಲ ಕಡೆ ಚರ್ಚೆ, ಪೇಪರ್ನ್ಯಾಗ ನ್ಯೂಸ್, ಟಿವಿಯಾಗ ನ್ಯೂಸ್. ನಿಮ್ ಕೋಡಿಶ್ರೀ ಸ್ವಾಮಿಗಳು ಹೇಳ್ಯಾರತ್ತ, ಮಾನ್ಯನ ಭವಿಷ್ಯ ಹೇಳ್ಯಾರತ್ತ, ಇನ್ಕತ್ತಾಗ ದಾರು ಕುಡ್ದ ಅದನ್ನ ಕುಡ್ದ ವಿಷ ಕುಡ್ದ ಮಂದಿ ಸಾಯ್ತಿರು, ಇನ್ನು ಮೊಬೈಲ್ ಹುಚ್ಚಲೆ ಮಂದಿ ಸಾಯ್ತಾರು ಅಂತ ಹೇಳ್ಯಾರತ್ತ. ಕೊರೋನಾ ಹೆಂಗ ಬಂದ್ ಹೋತು ಹಂಗ ವರ್ತಮಾನದ ಮೊಬೈಲ್ ರೋಗ ಬಂದೈತಂತ. ನಾ ಟೀಕಾ ಮಾಡಕತ್ತಿಲ್ಲ, ವಸ್ತು ಸ್ಥಿತಿ ನಿಮ್ಮಂತವ್ರು ಬಂದ್ ನಂಗೆ ಹೇಳಂತ ನಡೆದೈತಿ. ಎಟ್ಟಂದ್ರ ನೀವು ಕೂತಿದ್ದಾರ ಬಾಜುಕ್ ಸತ್ರು ಗೊತ್ತಾಗಂಗಿಲ್ಲ, ಹಿಂಗ ಆಗ್ತದ. ಅದೇನೋ ಪಬ್ಜಿ ಅತ್ತೊಂದು ಬಂದೈತೆ. ಪಬ್ಜಿ ಏನ್ ಸಂಸ್ಕಾರ ಭಗವಂತ.